ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಚಿರುಗ್ ಸ್ಕೂಲ್ ಇಲ್ಲ, ಅವನು ಕೆಳಗಡೆ ಹೋಗಿ ಆಟ ಆಡ್ಕೊತಾ ಇದ್ದಾನೆ. ಆ್ಯಂಡ್ ನಾವು ಎದ್ದಿದ್ದು 6 o'clock ಬಿಕಾಸ್ ಬುಜ್ಜಿ ಬೇಬಿಗೆ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಬೆಳಗ್ಗೆ ಎದ್ದುಬಿಡ್ತಾರೆ. ಇಷ್ಟು ತನಕ ಆಟ ಆಡಿಸಿ ಅವ್ರಿಗೂ ಫೀಡ್ ಮಾಡಿ ಮಲಗಿಸಿದ್ದೀನಿ. ಆ್ಯಂಡ್ ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮಗೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅವ್ರು ಎದ್ದೋಳಷ್ಟರಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಬಿಟ್ರೆ ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ. ಬಿಕಾಸ್ ಇವಾಗ ತುಂಬ ಆಟ ಮಾಡ್ತಾರೆ, ಕೆಳಗಡೆ ಹಾಕಿದ ತಕ್ಷಣ ಅಳ್ತಾ ಇರ್ತಾರೆ. ಮೊದಲಿನ ಥರ ಎಲ್ಲ ಆಟ ಆಡ್ಕೊಂಡಿರಲ್ಲ, ಏನೇ ಟಾಯ್ಸ್ ಕೊಟ್ರು ಅಷ್ಟೇ ಅಳ್ತಾ ಇರ್ತಾರೆ. ಸ್ವಲ್ಪ ಕಿರಿಕಿರಿ ಅಂತ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವ್ರು ಮಲಗಿದ್ದಾಗಲೇ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೋಗಿ ಅವ್ರಿಗೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ. ಆ್ಯಂಡ್ ನಮಗೆ ಇವತ್ತು ಗೀ ರೈಸು ಮತ್ತು ಪನ್ನೀರ್ ಗ್ರೇವಿ ಮಾಡೋಣ, ಪನ್ನೀರ್ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬುಜ್ಜಿ ಬೇಬಿ ಯಾವಾಗ್ಲೂ 6 o'clock ಇಲ್ಲ 6:30ಗೆ ಎದ್ಬಿಡ್ತಾರೆ. ಅವ್ರು ಎದ್ಮೇಲೆ ಚಿರುಗ್ ಸ್ಕೂಲ್ಗೆ ಹೋಗೋದಿದ್ರೆ ಅವ್ರನ್ನೂ ಕೂಡ ರೆಡಿ ಮಾಡ್ಕೊಂಡಿರ್ತೀನಿ. ಇಲ್ಲಾಂದರೆ ಆರಾಮಾಗಿ ಅವ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಒಂದು 8 o'clock 8:30 ಹಂಗೆ ಮತ್ತೆ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ. ಆ್ಯಂಡ್ ಇವಾಗ ನಮ್ಮ ಕಡೆ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಬೆಚ್ಚಗೆ ಎಲ್ಲ ಕವರ್ ಮಾಡಿ ಮಲಗಿಸಿದ್ದೀನಿ. ಅವ್ರು ಮಲ್ಕೊಂಡಿರ್ಬೇಕಾದ್ರೆ ನನ್ನದು ಮಾರ್ನಿಂಗ್ ಏನೇನು ರೊಟೀನ್ ಇರುತ್ತೆ, ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಬ್ರೇಕ್ಫಾಸ್ಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಅವ್ರ ಬ್ರೇಕ್ಫಾಸ್ಟು ನನ್ನ ಬ್ರೇಕ್ಫಾಸ್ಟು ಎರಡೂ ಒಟ್ಟಿಗೆ ಪ್ರಿಪೇರ್ ಮಾಡಿಬಿಡ್ತೀನಿ. ಇವತ್ತು ನಾನು ಅವರಿಗೆ ರಾಗಿ ಸೇರಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ರಾಗಿ ಸೇರಿ ಹೇಗೆ ಪ್ರಿಪೇರ್ ಮಾಡಬೇಕು, ಪೌಡ್ರು ಮಾಡಿ ಆ್ಯಂಡ್ ಯಾವ ಕನ್ಸಿಸ್ಟೆನ್ಸಿಲಿ ಕೊಡ್ತಾ ಇದ್ದೆ ಅನ್ನೋದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ಅವರಿಗೆ ಕನ್ಸಿಸ್ಟೆನ್ಸಿನ ಚೇಂಜ್ ಕೂಡ ಮಾಡಿದ್ದೀನಿ, ಸ್ವಲ್ಪ ತಿಕ್ಕಾಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮಗೋಸ್ಕರ ನಾನು ಗೀ ರೈಸ್ ಮತ್ತು ಪನ್ನೀರ್ ಕುರ್ಮಾನ ರೆಡಿ ಮಾಡ್ತಾಯಿದ್ದೀನಿ. ಎರಡೂ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ನನಗೂ ಟೈಮ್ ಸೇವ್ ಆಗುತ್ತೆ. ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಂದು ಎಲ್ಲ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೀಗೆ ಮಾಡೋದು. ಎದ್ದರೆ ಹಸ್ಬೆಂಡ್ ಇರ್ತಾರಲ್ಲ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋವರೆಗೂ ನೋಡ್ಕೊತಾರೆ. ಬಟ್ ಅದಕ್ಕಿಂತ ಮುಂಚೆ ನನಗೆ ಎಲ್ಲ ಕೆಲಸಗಳಾಗೋಗ್ಬಿಟ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೂ ಟೈಮ್ ಸರಿ ಹೋಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಅವ್ರಿಗೆ ರಾಗಿ ಸೇರಿನೂ ಕೂಡ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಒಂದು 5 to 8 minutes ಕುಕ್ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಕುಕ್ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ತಿಕ್ಕಾದ್ಮೇಲೆ ಅದನ್ನು ಇಳಿಸ್ಬಿಟ್ಟು ಅದನ್ನು ನಾನೊಂದು ಬೌಲಿಗೆ ಹಾಕಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಅದಕ್ಕೆ ತುಪ್ಪ ಆ್ಯಡ್ ಮಾಡಿದ್ರೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಇವಾಗ ತುಪ್ಪ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನಮ್ಮ ಬುಜ್ಜಿ ಬೇಬಿಗೆ ಎಷ್ಟೋ ದಿನ ಕೊಡ್ತಿದ್ದಿಲ್ಲ, ಬಟ್ ಇನ್ಮೇಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟು ನಾನು ಕೂಡ ಇವಾಗ ಅವ್ರಿಗೆ ಸರ್ವ್ ಮಾಡ್ತೀನಿ. ಅವ್ರು ಇನ್ನೂ ಮಲ್ಕೊಂಡಿದ್ರು, ಹಾಗಾಗಿ ಅದನ್ನು ಹಾರಕ್ಕೆ ಹಾಗೆ ಬಿಟ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ಕೂಡ ನಾನು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟೆ. ಸೊ ಅದನ್ನು ಎಲ್ಲ ಕೆಲಸ ಮುಗಿದ್ಬಿಟ್ಟು ಮತ್ತು ಬೇರೆ ಏನೇನು ಕೆಲಸಗಳಿರುತ್ತಲ್ಲ, ಸ್ವಲ್ಪ ಪಾತ್ರೆ ವಾಶ್ ಮಾಡೋದು ಪ್ರತಿಯೊಂದು ಇತ್ತು, ಅದನ್ನು ಕೂಡ ಎಲ್ಲ ಮಾಡಿದೆ. ಆ್ಯಂಡ್ ಚಿರು ಕೂಡ ಅವ ಆಟ ಆಡೋಕ್ಕೆ ಹೋಗಿದ್ದೆ ಕೆಳಗಡೆ. ಅವನು ಸ್ಕೂಲ್ ರಜಾ ಇದ್ದರೆ ಅವನ್ನ ಹಿಡಿಯೋಕ್ಕೆ ಆಗೋಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅವನ್ನ ಹಿಡಿಯೋದು. ಆಟ ಆಡ್ಕೊಂಡು ಇದ್ಬಿಡ್ತಾನೆ, ಊಟ ತಿಂಡಿ ಏನು ಬೇಡ ಅವನಿಗೆ. ಆ್ಯಂಡ್ ಕರೆದ್ರೂ ಮನೆಗೆ ಬರಲ್ಲ. ಸೊ ಅಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ದರು. ಬೆಳಗ್ಗೆ ಒಂದು 10 o'clock ಮೇಲೇ ನಾನು ಅವರಿಗೆ ಬ್ರೇಕ್ಫಾಸ್ಟ್ ಕೊಡೋದು. 1 time ಅಷ್ಟೇ ಕೊಡ್ತಾ ಇರೋದು ಸದ್ಯಕ್ಕೆ ಇವಾಗ. ರಾಗಿ ಸರಿ ಮತ್ತು ಏನಾದರೂ ವೆಜಿಟೇಬಲ್ಸು, ಏನಾದರೂ ಫ್ರೂಟ್ಸು ಆ ಥರದ್ದು. ಆ್ಯಂಡ್ ಇನ್ನು ಸೆರಲಾಕ್, ಹೋಮ್ ಮೇಡ್ ಸೆರಲಾಕು ಆ ಥರದ್ದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ಏನಿದೆಯೋ ಅದನ್ನು ಮಾತ್ರ ಕೊಡ್ತೀನಿ. ಇವಾಗ ಫಸ್ಟು ಸ್ಟಾರ್ಟಿಂಗ್ ರಾಗಿ ಸರಿ ಕೊಡಬೇಕಾದ್ರೆ 1 weekಲ್ಲಿ ಫುಲ್ಲು ಸ್ವಲ್ಪ ನೀರು ಥರ ಕೊಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ನೋಡ್ಬೋದು ಗಟ್ಟಿಯಾಗಿದೆ. ಸ್ವಲ್ಪ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ. 1-2 ದಿನ ಅವರಿಗೆ ಹೊಟ್ಟೆ ಎಲ್ಲ ಉಪ್ಸ್ದಂಗೆ ಆಗೋಗ್ಬಿಟ್ಟಿತ್ತು. ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದ್ವಿ. ಕಾಲಿಕ್ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ರು. ಏನಾ ಸೊ ಹಾಗಾಗಿ ಇವಾಗ ಸ್ವಲ್ಪ ಗಟ್ಟಿಯಾಗಿಯೇ ಕೊಡ್ತಾ ಇದ್ದೀನಿ. ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ಕುತ್ಕೊತಾನೆ ಇದರಲ್ಲಿ, ಆಮೇಲೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆ್ಯಂಡ್ ಇದು ಹೈಟ್ ಇತ್ತು, ಅವ್ನಿಗಿನ್ನೂ ಕುತ್ಕೊಳ್ಳೋಕೆ ಬರಲ್ಲ. ಸೊ ಹಾಗಾಗಿ ಇದು ವೀಲೆಲ್ಲ ಇದೆ, ಈ ಥರ ಚಿಕ್ಕದಾಗೂ ಮಾಡ್ಕೋಬೋದು. ಸದ್ಯಕ್ಕೆ ಈ ಥರ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಅದನ್ನು ಕಂಬಿಯೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಸ್ವಲ್ಪ ದಿನ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು. ಅಲ್ಲ ಚೆನ್ನಾಗೈತೋ, ನಾಲ್ಗೆ ತೋರಿಸ್ತೆ, ಎಲ್ಲಿ ಕೋಲು ಆಟ ಆಡ್ಸ್ಕೊಂಡು ತಿನ್ನಿಸ್ಬೇಕು, ಇಲ್ಲಾಂದರೆ ನಮಗೆ ಪೂ ಅಂತ ಮಗ ತುಂಬ ಹೋಗಿತ್ತಾನೆ. ಬಾ
ಸೊ ಇವಾಗ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಡೋಣ ಬೇಗ 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 ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆಗೇ ಆಗುತ್ತೆ. ಇಲ್ಲಿಮ್ಮ ಇಟ್ಕೊ ನೀನು ಇಟ್ಕೊ ನೀನು ಇಟ್ಕೊಳ್ಳಲ್ಲ ಇಲ್ಲ ಆಯ್ತು ಬೇಡ ಇಟ್ಕೊಬೇಡ. ಬುಜ್ಜಿ ಬೇಬಿಗೆ ಊಟ ಎಲ್ಲ ಮಾಡಿಸಿ ಅವ್ರನ್ನೂ ಕೂಡ ಒಂದ್ಸಲಿ ಫೇಸ್ ವಾಶ್ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟು ಇವಾಗ ಚಿರು ಕೂಡ ಬಂದ. ಅವ್ನಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ. ಅವನು ಕೆಳಗಡೆ ಅವ್ರ ಅಜ್ಜಿ ಮನೆಯಿಂದನೇ ಪುಳಿಯೋಗರೆ ಇಸ್ಕೊಂಡು ಬಂದು ತಿಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಇಸ್ಕೊಂಡು ಬಂದು ತಿಂತಾ ಇದ್ದಾನೆ. ಸೊ ಅಷ್ಟೆಲ್ಲ ಅವನು ತಿನ್ಕೊಂಡು ಆಟಾಡೋಕ್ಕೆ ಹೋದ. ಇನ್ನು ರಿಮೈನಿಂಗ್ ಏನೇನು ಕೆಲಸಗಳಿತ್ತು, ಸ್ವಲ್ಪ ಗ್ರೇವಿ ಎಲ್ಲ ಮಾಡಬೇಕಿತ್ತು, ಪನ್ನೀರ್ ಗ್ರೇವಿ ಎಲ್ಲ, ಅದನ್ನು ಕೂಡ ಇವಾಗ ನಾನು ಮಾಡ್ತಾಯಿದ್ದೀನಿ. ಎಷ್ಟೊಂದು ಟೈಮ್ ಹಿಂಗೆ ಆಗುತ್ತೆ, ಒಂದು ಕೈಯಲ್ಲೇ ಕೆಲಸ ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು, ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಅವರಿಗೆ ಲಂಚ್ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡಬೇಕಲ್ಲ, ಹಾಗಾಗಿ ಒಂದೇ ಕೈಯಲ್ಲಿ ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಹಂಗೆ ಅನಿಸತ್ತೆ. ಸೊ ಇವಾಗ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಏನಿಲ್ಲ, ಅವ್ರನ್ನ ಕೂಡ ಮಲಗಿಸ್ಬಿಡ್ತೀನಿ ನಾನು. ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸಲ್ಲ ನಾನು, ಮಧ್ಯಾಹ್ನ ಸ್ವಲ್ಪ ಬಿಸಿಲೆಲ್ಲ ಬಂದಿರುತ್ತಲ್ಲ ಆ ಟೈಮಲ್ಲೇ ಸ್ನಾನ ಮಾಡಿಸೋದು. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು, ಒಬ್ಬರೇ ಸ್ನಾನ ಮಾಡಿಸ್ತೀನಿ ಅಂತೀರಾ, ಹೇಗೆ ಮಾಡಿಸ್ತೀರಾ ಅಂತ ವಿಡಿಯೋ ಮಾಡಿ ಅಂತ. ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಮಧ್ಯಾಹ್ನ ಸ್ನಾನ ಮಾಡಿಸ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಇರಲ್ಲ, ನಾನು ಒಬ್ಬಳೇ ವಿಡಿಯೋ ಮಾಡಿ ಸ್ನಾನ ಮಾಡಿಸೋಕ್ಕೆ ಆಗಲ್ಲ, ಹಾಗಾಗಿ. ಆ್ಯಂಡ್ ಇವಾಗ ಬುಜ್ಜಿ ಬೇಬಿ ಕೆಳಗಡೆ ಹಾಕಿದ್ರೆ ಸಮ್ಟೈಮ್ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಅವ್ರಿಗೆ ಮ್ಯಾಟ್ ಮೇಲೆ ಹಾಕ್ಬಿಟ್ಟು ಟಾಯ್ಸ್ ಎಲ್ಲ ಕೊಟ್ಬಿಡ್ತೀನಿ. ಬಟ್ ಇವಾಗ ಸ್ವಲ್ಪ ಆಟ ಮಾಡೋದು ಕಲ್ತಿದ್ದಾರೆ, ಅಳ್ತಾನೆ. ಸೊ ಹೇಗೋ ಮ್ಯಾನೇಜ್ ಮಾಡಿ ಸ್ವಲ್ಪ ಆಟ ಸಾಮಾನೆಲ್ಲ ಕೊಟ್ಬಿಟ್ರೆ ಈಗ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಹೊಟ್ಟೆಯಲ್ಲಿ ತೆವಿತಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ಹೊಟ್ಟೆಲಿ ತೆವಿಯೋಕ್ಕೆ ಟ್ರೈಯೇ ಮಾಡ್ತಾಯಿಲ್ಲ. ಒಂದೇ ಸಲ ಕ್ರಾಲಿಂಗ್ ಮಾಡೋಕ್ಕೆ ಅಂದರೆ ಅಂಬೆಗಾಲು ಇಟ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡೋಕ್ಕೂ ಖುಷಿ ಆಗುತ್ತೆ. ಒಂದು ಸೈಡ್ ಅವರು ಕೂಡ ಆಟ ಆಡ್ತಾಯಿದ್ರು, ಅಷ್ಟರಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಆಯಿತು. ಗೀ ರೈಸ್ ಎಲ್ಲ ನಾನು ಇವಾಗ ಮಾಡೋದು ಕಲ್ತಿರೋದು, ಬಿಕಾಸ್ ನನಗೆ ಮುಂಚೆ ಎಲ್ಲ ಗೀ ರೈಸ್ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ನನಗೆ ಅಷ್ಟೊಂದು ಇಷ್ಟನೂ ಆಗ್ತಾಯಿದ್ದಿದ್ದಿಲ್ಲ, ಯಾಕಂದರೆ ಬರೀ ಅದರಲ್ಲಿ ಏನೂ ಇರಲ್ಲ, ವೈಟ್ ರೈಸು, ಅದ್ರ ಬದಲು ಅನ್ನ ಸಾರೇ ತಿನ್ಬೋದು ಅಂತ ನಾನು ಅನ್ಕೊತಾ ಇದ್ದೆ. ಬಟ್ ಇವಾಗ ನಾನು ಮನೇಲಿ ಒಂದು 2-3 ಸಲ ಮಾಡಿದ್ಮೇಲೆ ನನಗೂ ಇಷ್ಟ ಆಗ್ತಿದೆ. ಅದ್ರ ಜೊತೆ ಬೇರೆ ಥರ ಕಾಂಬಿನೇಷನ್ ಮಾಡ್ತಾಯಿರ್ತೀನಿ. ಒಂದೊಂದ್ಸಲಿ ಚಿಕನ್ ಗ್ರೇವಿ, ಇನ್ನೊಂದ್ಸಲಿ ಎಗ್, ಇಲ್ಲ ಪನ್ನೀರು, ಆ ಥರ. ಆ್ಯಂಡ್ ಹಾಗೆಯೇ ನನ್ನ ಕಿಚನ್ ಕೂಡ ಅದೇ ಕೈಯಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ಟೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ರೆಡಿ ಆಗಿದ್ದರು, ಅವ್ರಿಗೂ ಕೂಡ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಇಬ್ಬರು ಒಟ್ಟಿಗೆ ತಿನ್ನೋದನ್ನ ಮಿಸ್ಸೇ ಮಾಡಲ್ಲ. ಬಿಕಾಸ್ ಅದೊಂದೇ ಟೈಮ್ಸ್ ನಮ್ಮಿಬ್ಬರಿಗೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಟೈಮ್ ಸಿಗೋದು. ಹಾಗಾಗಿ ಇಬ್ಬರೂ ಬುಜ್ಜಿ ಬೇಬಿನೂ ಮಲ್ಕೊಂಡಿರ್ತಾರಲ್ಲ, ಇಬ್ಬರು ತಿನ್ಕೊಂಬಿಡ್ತೀವಿ. ಆ್ಯಂಡ್ ಬುಜ್ಜಿ ಬೇಬಿ ನೋಡ್ಬೋದು ನೀವು, ಆಟ ಆಡ್ಕೊಂಡಿದ್ದಾರೆ. ಅವನಿಗೆ ಇವಾಗ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾನೆ, ಏನು ಸಿಗುತ್ತೋ ಅದನ್ನೆಲ್ಲ ಬಾಯಿಗೆ ಹಾಕ್ಕೊತಾ ಇರ್ತಾನೆ, ಏನೂ ಬಿಡಲ್ಲ. ನಾವು ಹತ್ರ ಇದ್ದರೆ ನಮ್ಮ ಕೈನೂ ಕಿತ್ಕೊಂಡು ಬಾಯಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಸೊ ಹಾಗಾಗಿ ಆಟ ಆಡ್ಕೊಂಡಿದ್ಬಿಡ್ತಾನಲ್ಲ, ಅದಕ್ಕೋಸ್ಕರ ಈ ಥರ ಸಿಲಿಕಾನ್ ಟೀತರ್ ತರಿಸಿದ್ದೀನಿ ನಾನು. ಅದನ್ನು ಅವ್ರ ಕೈಯಲ್ಲಿ ಕೊಟ್ಬಿಡ್ತೀನಿ. ಬಟ್ ನಾನು ಏನೇ ಒಂದು ಆಟ ಸಾಮಾನು ಕೊಟ್ಟರು ಅಷ್ಟೇ, ನಾನು ಅವ್ರ ಮುಂದೆನೇ ಕೂತ್ಕೊಂಡಿರ್ತೀನಿ, ಎಲ್ಲೂ ಹೋಗಲ್ಲ. ಹಾಗಾಗಿ ನೀವೇ ನೋಡ್ಬೋದು ಹೆಂಗೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಅಂತ. ಸರ್ಕಸ್ ಎಲ್ಲ ಮಾಡ್ತಾ ಇರ್ತಾರೆ ಕೆಲವೊಂದು ಟೈಮು, ನೋಡೋಕ್ಕೇನೋ ಒಂಥರ ಖುಷಿಯಾಗಿರುತ್ತೆ. ಸೊ ನಾನು ಎಂಕರೇಜ್ ಮಾಡ್ತಾ ಇರ್ತೀನಿ. ಮಕ್ಕಳು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ನಮ್ಮ ಮಕ್ಕಳು ಮುಂದಕ್ಕೆ ಹೋಗಲ್ಲ, ಇನ್ನೂ ಎದೊಳ್ತಾ ಇಲ್ಲ ಅಂತೆಲ್ಲ. ಬಟ್ ಎಲ್ಲ ಮಕ್ಕಳು ಒಂದೇ ಸಲ 6 ತಿಂಗಳಿಗೆ ಮುಂದಕ್ಕೆ ಹೋಗ್ತಾರೆ, ಇಲ್ಲ 6 ತಿಂಗಳಿಗೆ ಕುತ್ಕೊತಾರೆ ಅಂತೆಲ್ಲ ಏನೂ ಇಲ್ಲ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ. ಇವಾಗ ನನ್ನ ಮಗುನೂ ಅಷ್ಟೇ, ಕುತ್ಕೊಳ್ಳಲ್ಲ, ವಿತೌಟ್ ಸಪೋರ್ಟ್ ಕುತ್ಕೊತಾನೇ ಇಲ್ಲ. ಹಾಗಾಗಿ ಸೊ ಹಂಗೆ ಎಲ್ಲರ ಮಕ್ಕಳು ಒಂದೊಂದು ಥರ ಇರ್ತಾರೆ. ಸೊ ಕಂಪೇರ್ ಮಾಡಬೇಡಿ, ಅವ್ರವ್ರ ಟೈಮ್ ಬಂದಾಗ ಅವ್ರವ್ರು ಕುತ್ಕೊತಾರೆ, ಟೆನ್ಷನ್ ತೊಗೋಬೇಡಿ. ಆ್ಯಂಡ್ ಬುಜ್ಜಿ ಬೇಬಿ ಇವಾಗ ಎದ್ದು ಸರ್ಕಸ್ ಮಾಡೋದೆಲ್ಲ ನೋಡೋದು ಒಂಥರ ಖುಷಿ ಆಗ್ತಾ ಇರತ್ತೆ. ತುಂಬ ಟ್ರೈ ಮಾಡ್ತಾರೆ, ಅದ್ರ ಮುಂದಕ್ಕೆ ಮಾತ್ರ ಹೋಗಲ್ಲ, ಬರೀ ಹಿಂದಕ್ಕೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಇವಾಗ ತುಂಬ ಹೊತ್ತು ಆಟ ಆಡ್ಸಿದ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಮಲಸಿ, ಆ್ಯಂಡ್ ಚಿರುನು ಆಟ ಆಡ್ತಾ ಇದ್ದ, ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಊಟ ಮಾಡೋಕ್ಕೆ ಕೂರಿಸಿದ್ದೀನಿ. ಅವ್ನು ಬೆಳಗ್ಗೆ ಪುಳಿಯೋಗರೆ ತಿಂದಿದ್ನಲ್ಲ, ಅದಕ್ಕೆ ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೊತ್ತು ಏನು ಮಾಡಿರ್ತೀವೋ ಅದನ್ನೇ ಮಧ್ಯಾಹ್ನ ಕೂಡ ತಿನ್ಕೊತೀನಿ. ಮಧ್ಯಾಹ್ನ ನಮಗೋಸ್ಕರ ಮತ್ತೆ ನಾನು ಏನು ಅಡುಗೆ ಮಾಡಲ್ಲ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಹೂವೆಲ್ಲ ಕಟ್ತಾ ಇದ್ದೆ. ಆ್ಯಂಡ್ ಚಿರು ಕೂಡ ಊಟ ಮಾಡಿಬಿಟ್ಟು ಮಲಗಿಸ್ಬಿಟ್ಟ ಅವನು, ಇಲ್ಲಾಂದರೆ ಬಿಸಿಲಲ್ಲಿ ತುಂಬ ಅಲಿತಾ ಇರ್ತಾನೆ ಅವನು. ಹಾಗೆ ಇವಾಗ ಟೆಸ್ಟ್ ಕ್ರಿಕೆಟ್ ನಡೀತಾ ಇದೆಯಲ್ಲ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಅದನ್ನು ನೋಡ್ಕೊಂಡಿದ್ದೆ. ಅಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ದರು.
ಅವ್ರನ್ನ ಎತ್ಕೊಂಡೇ ಆಲ್ಮೋಸ್ಟ್ ನಾನು ಯಾವಾಗ್ಲೂ ಊಟ ಮಾಡೋದು. ಯಾವಾಗಲೂ ಹಿಂಗೆ ಆಗಿರುತ್ತೆ. ಒಂದು ದಿನಕ್ಕೆ 3 ಟೈಮ್ಸ್ ಇಲ್ಲ 2 ಟೈಮ್ಸ್ ಆದರೂ ಅವ್ರನ್ನ ಎತ್ಕೊಂಡೇ ಊಟ ಮಾಡಬೇಕು ನಾನು. ಆ್ಯಂಡ್ ಮಧ್ಯಾಹ್ನ ಒಂದು 2:30 3 ಆಗಿರ್ಬೇಕಾದ್ರೆ ಅವ್ರನ್ನ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ನಾನು ಪ್ರತಿಯೊಂದನ್ನು ಈ ಥರ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನನಗೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಇವಾಗ ಸ್ನಾನ ಎಲ್ಲ ಮಾಡಿಸಿ ರೆಡಿ ಕೂಡ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇವಾಗ ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ಬೇಬಿ ಫುಡ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ ಆ್ಯಂಡ್ ಡೈಜೆಷನ್ ಕೂಡ ಈಸಿಯಾಗಿ ಆಗುತ್ತೆ. ಯಾವುದೇ ರೀತಿ ಕಾನ್ಸ್ಟಿಪೇಷನು ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಏನಿಲ್ಲ, ಇದಕ್ಕೆ 1 ಸ್ಪೂನು ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನು ತೊಗೋಬೋದು. ಆ್ಯಂಡ್ ರೇಷನ್ ಅಕ್ಕಿ ಇಲ್ಲ ಅಂದರೆ ನಿಮ್ಗೆ ಯಾವ ಅಕ್ಕಿ ಇರುತ್ತೋ ಅದನ್ನು ಕೂಡ ತೆಗೆದ್ಬಿಟ್ಟು 2 to 3 ಟೈಮ್ಸ್ ವಾಶ್ ಮಾಡಿ ಓವರ್ ನೈಟ್ನ ಸೋಕ್ ಮಾಡೋಕ್ಕೆ ಬಿಟ್ಬಿಡಿ. ಮಾರ್ನಿಂಗ್ ಎದ್ದು ಅದೇ ನೀರ ಸಮೇತನೇ ನಾನು ಗ್ರೈಂಡ್ ಕೂಡ ಮಾಡ್ತಾಯಿದ್ದೀನಿ ಅಕ್ಕಿನ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ನಾನು ಇವಾಗ 6.5 ಮಂತ್ ಆಗಿರೋದ್ರಿಂದ ಜಸ್ಟ್ 1 ಸ್ಪೂನ್ ತೊಗೊಂಡ್ರೆ ತುಂಬ ಜಾಸ್ತಿನೇ ಆಗುತ್ತೆ ನಮ್ಮ ಬೇಬಿಗೆ. ಸೊ ಹಾಗಾಗಿ 1 ಸ್ಪೂನ್ ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡಿಬಿಟ್ಟು ಆ ಮಿಲ್ಕ್ ಬರುತ್ತಲ್ಲ, ನಮಗೆ ಆ ರೈಸಿಂದ ಬರೋ ಮಿಲ್ಕ್ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ನಾನಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀನಿ, ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಅದು ಫಿಲ್ಟ್ರ್ ಮಾಡಿದ್ಮೇಲೂ ನಮಗೆ ಆ ರೈಸ್ ಸ್ವಲ್ಪ ಹಾಗೇ ಇರುತ್ತೆ. ಅದನ್ನು ಕೂಡ ನಾನು ಇವಾಗ ಮತ್ತೆ ಒಂದು 2 to 3 ಟೈಮ್ಸ್ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಫಿಲ್ಟ್ರ್ ಮಾಡ್ತೀನಿ. ಒಂದು 2 to 3 ಟೈಮ್ಸ್ ಆ ಥರನೇ ರಿಪೀಟ್ ಮಾಡಿದಾಗ ನಿಮಗೆ ತುಂಬ ತಿಕ್ಕಾಗಿರೋ ಚೆನ್ನಾಗಿ ಮಿಲ್ಕ್ ಸಿಗುತ್ತೆ. ಆ ಮಿಲ್ಕನ್ನು ನೀವು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 to 8 ಮಿನಿಟ್ಸ್ ಕುಕ್ ಮಾಡಬೇಕು. ವಿತೌಟ್ ಲಮ್ಸ್ ಕುಕ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಕಾನ್ಸ್ಟೆಂಟಾಗಿ ನೀವು ಈ ಥರ ತಿರುಗಿಸ್ತಾನೆ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ, ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಇವಾಗ ರೈಸ್ ಎಲ್ಲ ಮಕ್ಕಳಿಗೆ ಬೇಯಿಸ್ಬಿಟ್ಟು ಗ್ರೈಂಡ್ ಮಾಡಿ ಎಲ್ಲ ಕೊಡಬಾರ್ದು. ಸೊ ಹಾಗಾಗಿ ಈ ಥರ ಕೊಟ್ಟಾಗ ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ರೈಸ್ನ ಬೇಯಿಸಿ ನೀವು ಅಂದರೆ ರುಬ್ಬಿಟ್ಟು ಕೊಟ್ಟರೆ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ನೀವು ಮಕ್ಕಳಿಗೆ ತುಪ್ಪ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದಾಗ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ಬೋದು. ಆ್ಯಂಡ್ ನಮ್ಮ ಬುಜ್ಜಿ ಬೇಬಿಗೆ ಈ ಫುಡ್ಡು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವುದೇ ಒಂದು ಫುಡ್ ಹೊಸದನ್ನ ಟ್ರೈ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅಂದಾಗ ಒಂದು 2 to 3 ಟೈಮ್ಸ್ ರಿಪೀಟೆಡ್ ಆಗಿ ಕೊಟ್ಟಾಗ ಅವ್ರಿಗೂ ಕೂಡ ಆ್ಯಂಡ್ ಏನಾದರೂ ಅಲರ್ಜಿ ಏನಾದರೂ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ ನನಗೆ. ನಮ್ಮ ಬುಜ್ಜಿ ಬೇಬಿಗೆ ಯಾವಾಗಲೂ ಹಾಗೆ ಮಾಡೋದು. ಏನೇ ಫುಡ್ ಕೊಡ್ತೀನಿ ಅಂದ್ರೂ ಒಂದು 2 to 3 ಟೈಮ್ಸ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ಮನೆ ದೇವರು ವಾರ ಆಗಿತ್ತು. ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು ಇದ್ದೆ. ಆ್ಯಂಡ್ ಸಂಜೆ ಕೂಡ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿದೆ. ಬುಜ್ಜಿ ಬೇಬಿನ ಆಟ ಆಡಿಸ್ಕೊಂಡಿದ್ವಲ್ಲ, ಆ್ಯಂಡ್ ಅವ್ರನ್ನೂ ಕೂಡ ಮಲಗಿಸ್ಬಿಟ್ಟಿದ್ದೆ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ. ಅವರು ಕೂಡ ಆರಾಮಾಗಿ ಮಲ್ಕೊಂಡಿದ್ರು. ಆಮೇಲೆ ನಾನು ಸಂಜೆಗೆ ನೈಟಿಗೆ ಮಾತ್ರ ಅಡುಗೆ ಮಾಡಬೇಕಾಗಿತ್ತು. ಸ್ವಲ್ಪ ಜಾಸ್ತಿ ತಲೆನೋವ್ತಾ ಇತ್ತು ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಹೊರಗಡೆ ಕುತ್ಕೊಂಡು ನಮ್ಮ ಮನೆ ಮುಂದೆ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಕುತ್ಕೊಂಡು ಕಾಫಿ ಕುಡಿದು ರೆಸ್ಟ್ ಮಾಡ್ತಾ ಇದ್ದೆ. ನನ್ನ ಡೇ ಅಂತ ಯಾವಾಗಲೂ ಹೀಗೆ ಇರುತ್ತೆ, ಫುಲ್ ಬ್ಯುಸಿಯಾಗಿ ಸ್ವಲ್ಪ ಫ್ರೀ ಸಿಕ್ಕಿದಾಗ ರೆಸ್ಟ್ ಮಾಡೋದು ಇಲ್ಲ ಮಲ್ಕೊಳ್ಳೋದು ಆ ಥರದ್ದು ಮಾಡ್ತಾ ಇರ್ತೀನಿ. ಯಾವಾಗಲೂ ಹೀಗೆ ಇರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.